ಈಗ ವಿದ್ಯಾರ್ಥಿಗಳೇ ಗಣಿತ ಮಾಡ್ರಿ, ನೋಡ್ರಿ, ಲಕ್ಷ ಕೊಟ್ಟು ನೋಡ್ರಿ ಹೆಂಗೆ ಮಾಡ್ಬೇಕನ್ನೋದು ತೋರಿಸ್ತದ. ಕಾಳಜಿಪೂರ್ವಕ ನೋಡ್ರಿ ಮತ್ತೆ ಇಲ್ಲಿ ಮತ್ತೊಂದ್ಸಲ ಹಚ್ಕೋಬೇಕು ನೀವು. ಮತ್ತೆ ಬೋರ್ಡ್ ಕಡೆ ಹೇಳ ಲಕ್ಷ ಕೊಟ್ಟು ಇವು ಸಿಂಪ್ಲಿಫಿಕೇಶನ್, ಇವು ಸೈನಿಕ್ ಸ್ಕೂಲ್ಗೆ ಬೀಳ್ತಾವ, ನವೋದಯಕ್ಕೆ ಬೀಳ್ತಾವ, ಆಮೇಲೆ ನಿಮಗೆ ಇದಕ್ಕೆ ಯಾವುದದು RMSಗೆ ಬೀಳ್ತದೆ, ಕಿತ್ತೂರಾಣಿ ಚೆನ್ನಮ್ಗೆ ಬೀಳ್ತಾವೆ. ಸಿಂಪ್ಲಿಫಿಕೇಶನ್ ಮಾಡೋದ್ರಿಂದ ಏನಾಗ್ತದೆ, ವಿಚಾರ ಶಕ್ತಿ ಹೆಚ್ಚಿಸ್ತದೆ. ಅಂದ್ರೆ ನೀವು ಯಾವ್ಯಾವ ಗಣಿತಗಳನ್ನು ಹೆಂಗೆ ಮಾಡ್ಬೇಕು ಅನ್ನೋದು ಬರ್ತದೆ ನೋಡ್ರಿ. ಈಗ ನಾ ಇನ್ನೊಂದ್ಸಲ ತಿಳಿಸಿ ಹೇಳ್ತಾನೆ, ಮತ್ತೊಮ್ಮೆ ಹಚ್ತಾನು. 3.25 ಭಾಗಿಲೆ 0.25 ಪ್ಲಸ್ 8.5. ಈಗ ಭಾಗಾಕಾರ ಕ್ರಿಯೆಯನ್ನು ಮೊದಲು ಮಾಡಬೇಕು. ನೀವು ಯಾವುದು ಕ್ರಿಯೆ ಮೊದಲು ಮಾಡಬೇಕು? ಭಾಗಾಕಾರ ಕ್ರಿಯೆಯನ್ನು ಮೊದಲು ಮಾಡಬೇಕು. ಇದು ಭಾಗಾಕಾರ ಕ್ರಿಯೆಯನ್ನು ಮೊದಲು ಮಾಡಿ. ಅದನ್ನು ನೀವು ಸರಿಯಾಗಿ ತಿಳ್ಕೊಂಡ್ರೆ ಯಾವ ಗಣಿತವೂ ಬೆರೆಯಿಲ್ಲ. ಅದನ್ನು ನೀವು ಮೊದಲು ತಿಳ್ಕೊಬೇಕಾದದ್ದು ಭಾಳ ಇಂಪಾರ್ಟೆಂಟ್. ನೋಡಿ, ಏನು ಇದನ್ನು ಹೆಂಗೆ ಹಚ್ಚೋದು? 3.25 ಸರ್ವಾಸ್ ಬಾಗಿಲೆ 0.25. ಇಲ್ಲಿ ಏನಾಗಿದೆ, ಎರಡು ಸ್ಥಾನದಲ್ಲಿ ಈಕ್ವಲ್ ಬಂದ್ರೆ ಮ್ಯಾಲೆ ಇದನ್ನು ಕೊಡೋದು ಅದು ಮಾಡಬೇಡ್ರಿ. 5 5 5 6 30, 5 5 25. ನೋಡಿ, 5 1 5 1 5 3 ಇದ್ರ ಎಷ್ಟು ಬಂತು? ಉತ್ತರ 13 ಬಂತು. ನೋಡಿ ಹೆಂಗದ, ಸರಿಯಾಗಿ ಅರ್ಥ ಮಾಡ್ಕೋಬೇಕು ನೀವು. ಈ 13 ಏನು ಮಾಡಬೇಕು? ಇಲ್ಲ ನೋಡಿ, ಹಿಂಗೆ ಸೀದಾ ಸ್ಥಾನ ಬೆಲೆ ಹಾಕೊಂಡು ಹಚ್ಕೋಬೇಕು. 13 ಇಲ್ಲಿ ಒಂದೇ ಸ್ಥಾನ ಅದ ಅಂದ್ರೆ ಏನು ಮಾಡಬೇಕು? ಒಂದು 0 ಕೊಡ್ರಿ, ಮುಂದೆ 8.5 ಇಡ್ರಿ. ಪೂರ್ಣ ಸಂಖ್ಯೆದಾಗ ಏನದ? ದಶಮಾಂಶದಾಗ 5 ಅದ. 13 1 8 21. ಯಾರ್ದು ಉತ್ತರ ಕರೆಕ್ಟ್ ಬಂದದ ಹಾಕೋರಿ. ಆನ್ಸರ್ ಇಸ್ ಈಕ್ವಲ್ ಟು 21.5. ಈಗ ನೋಡಿ, ಆ ಗಣಿತನ ನೀವು ಮಾಡಿದ್ದೀರಿ ಅಂತಂದ್ರೆ ಲಕ್ಷ ಕೊಟ್ಟು ನೋಡ್ರಿ, ಸರಿಯಾಗಿ ನೋಡ್ರಿ. ಹಿಂಗೆ ಕ್ರಿಯೆಗಳನ್ನು ಮಾಡ್ಕೋತಾವ್ರಿ. ಹಚ್ಕೋಬೇಕು ಮತ್ತೊಂದ್ಸಲ ನೀವು. 2.5 ಭಾಗಿಲೆ 0.5 ಗುಂಡ್ಲೆ 0.1 ಮೈನಸ್ 0.05. ಈಗ ಭಾಗಾಕಾರ ಕ್ರಿಯೆಯನ್ನು ಮೊದಲು ಮಾಡ್ಕೋಬೇಕು. 2.5 ಸರ್ವಾಸ್ ಮೇಲೆ 0.5. ಇವೆರಡು ಸ್ಥಾನದಲ್ಲಿ ಒಂದೇ ಇದ್ದು ಪೂರ್ಣ ಸಂಖ್ಯೆ ಅದ ಅಂತ ಹೇಳ್ಬೇಕು. 5 1 5 5 ಇದರ ಉತ್ತರ 5 ಬಂತು. ಆಮೇಲೆ ಈ ಗುಂಡ್ಲೆಗೆ ತಂದು ಹಚ್ಬೇಕಂದ್ರೆ 5 ಗುಂಡ್ಲೆ 0.1 ಮೈನಸ್ 0.05. ಈಗ ಗುಣಾಕಾರ ಕ್ರಿಯೆ ದಶಮಾಂಶ ಇಲ್ಲ ಅಂತ ತೆಗೆದುಕೊಂಡು ಹಚ್ಬೇಕು. 5 ಇದು 1, 5 1 5. ಈಗ ಸ್ಥಾನದಲ್ಲಿ ಎಷ್ಟದ? 1 ನೋಡಿ, 0.5. ಈಗ ಇದನ್ನು ಈ ಜಾಗದಾಗ ಹಚ್ತಾರೆ. 0.50 ಮೈನಸ್ 0.05 ಈಕ್ವಲ್ ಟು 0 5 ಆದ್ರೆ 5 ಕೆಲ ಬಂತು 1, 5 1 ಆದ್ರೆ 4. ನೋಡಿ, ಆನ್ಸರ್ ಇಸ್ ಈಕ್ವಲ್ ಟು 0.45. ಯಾರ್ದು ಕರೆಕ್ಟ್ ಆಗ್ಯದ ನೀವು ಉತ್ತರ ರೈಟ್ ಹಾಕೊಳ್ರಿ. ಅಂದ್ರೆ ಗಣಿತಗಳು ನೀವು ಸರಿಯಾಗಿ ಮಾಡ್ತೀರಿ ಅಂದಂಗ. ಈತಲ್ಲ ನೋಡ್ಕೊರಿ ಇನ್ನೊಂದ್ಸಲ.